ಕ್ರಿಸ್ತನಲ್ಲಿ ಪ್ರಿಯರೇ, ಈ ವರ್ಷದಲ್ಲಿಯೂ ನಾವು ಶ್ರಮ ಧ್ಯಾನಗಳನ್ನು ಮಾಡುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಪರಿಚ್ಛೇದ ಅದು ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 21ನೇ ವಚನದಿಂದ 30ನೇ ವಚನದಲ್ಲಿರುವ ದೇವರ ವಾಕ್ಯದ ಮಾತುಗಳು. ದೇವರ ವಾಕ್ಯವನ್ನು ಆಲಿಸೋಣ. ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅನುಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವರಾದರು. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆ ಹತ್ತರ ಒರಗಿಕೊಂಡಿದ್ದನು. ಇವನಿಗೆ ಸೀಮೋನ ಪೇತ್ರನು ಸನ್ನೆ ಮಾಡಿ, ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆಯೇ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ಅವನು ಯಾರು ಅಂತ ಕೇಳಿದನು. ಅದಕ್ಕೆ ಯೇಸು, ನಾನೀ ತುತ್ತನ್ನ ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನ ಅದ್ದಿ ತೆಗೆದು ಸೀಮೋಹನನ ಮಗನಾದ ಇಸ್ಕರಿಯೋತ ಯೂದನಿಗೆ ಕೊಟ್ಟನು. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ಆಗ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು. ಆತನು ಅವನಿಗೆ, ಇದನ್ನು ಯಾತಕ್ಕಾಗಿ ಹೇಳಿದನೆಂಬುದು ಊಟಕ್ಕೆ ಕೂತವರಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಅವರಲ್ಲಿ ಕೆಲವರು, ಯೂದನ ವಶದಲ್ಲಿ ಹಣದ ಚೀಲವಿದ್ದರಿಂದ ಹಬ್ಬಕ್ಕಾಗಿ ನಮಗೆ ಬೇಕಾದ್ದನ್ನು ಕೊಂಡುಕೋ ಎಂಬುದಾಗಿಯೂ, ಬಡವರಿಗೆ ಏನಾದರೂ ಕೊಡು ಎಂಬುದಾಗಿಯೂ ಯೇಸು ಅವನಿಗೆ ಹೇಳುತ್ತಾನೆ ಎಂದು ನೆನೆಸಿದರು. ಅವನ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು ಎಂಬುದೇ. ನನ್ನನ್ನು ಆಲಿಸ್ತಿರುವಂಥ ಪ್ರಿಯರೇ, ಯೇಸು ಸ್ವಾಮಿಯ ಶ್ರಮೆ ಮರಣಗಳ ಧ್ಯಾನವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವ್ಯಕ್ತಿಗಳನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳುತ್ತೇವೆ. ಯೇಸು ಈ ಪರಿಚ್ಛೇದದಲ್ಲಿ ತನ್ನೊಂದಿಗೆ ಆಪ್ತರಾಗಿದ್ದಂಥ ಶಿಷ್ಯರ ಜೊತೆಯಲ್ಲಿ ತನ್ನ ಜೀವನದಲ್ಲಿ ತನ್ನ ಆಪ್ತರಲ್ಲಿ ಒಬ್ಬನು ತನ್ನನ್ನು ಹಿಡುಕೊಡುವನು ಎಂಬ ಆ ಮಾತನ್ನು ಹೇಳಿದಾಗ ಶಿಷ್ಯರೆಲ್ಲರಿಗೂ ಆಶ್ಚರ್ಯವಾಯಿತು. ಯೇಸು ಯಾರನ್ನು ಕುರಿತು ಹೇಳುತ್ತಾನೆ? ಯಾರ ಬಗ್ಗೆ ಯೇಸು ಮಾತನಾಡುತ್ತಾ ಇದ್ದಾನೆ? ಎಲ್ಲ ಶಿಷ್ಯರು ಯೇಸುವನ್ನು ನೋಡಿ, ನಿನ್ನನ್ನು ಹಿಡುಕೊಡುವನು ನಾನು ಎಂಬುದಾಗಿ ಅವರು ಪ್ರಶ್ನಿಸುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಈ ವಿಷಯ ಅವರ ಯಥಾರ್ಥತೆಯನ್ನು, ಕಪಟವಿಲ್ಲದ ಅವರ ಸ್ವಭಾವವನ್ನು ನಮ್ಮ ಗಮನಕ್ಕೆ ತರುತ್ತದೆ. ಯಾಕಂದರೆ ಕರ್ತನನ್ನು ಹಿಡುಕೊಡಬೇಕೆಂಬ ಆಲೋಚನೆ ಅವರಲ್ಲಿ ಒಬ್ಬರ ಹೃದಯದಲ್ಲಿಯೂ ಇದ್ದಿಲ್ಲವಾದರೂ ಅವರು ತಮ್ಮ ಸ್ವಂತ ಹೃದಯವನ್ನೇ ನಂಬದೆ ಯೇಸುವಿನ ಆ ಪ್ರಶ್ನೆಗೆ, ನನ್ನನ್ನು ಒಬ್ಬನು ಹಿಡುಕೊಡುತ್ತಾನೆ, ಶಿಷ್ಯರಲ್ಲಿ ಒಬ್ಬನು ಹಿಡುಕೊಡುತ್ತಾನೆಂಬುದಾಗಿ ಹೇಳುವಾಗ ಅವರೆಲ್ಲರೂ ಕೂಡ ತಮ್ಮನ್ನೇ ತಾವು ನಂಬದ ಸ್ಥಿತಿಗೆ ತಲುಪಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಯೇಸು ಆ ಶಿಷ್ಯರ ಗುಂಪಿನಲ್ಲಿ ಒಬ್ಬನು ತನ್ನನ್ನು ಹಿಡುಕೊಡುತ್ತಾನೆಂಬ ವಿಚಾರವನ್ನು ಹೇಳುವ ಸಂದರ್ಭ, ಯೇಸು ಆತ್ಮದಲ್ಲಿ ತತ್ತರಗೊಂಡನು. ತನ್ನ ಆಪ್ತ ಶಿಷ್ಯನೇ ತನ್ನನ್ನು ಹಿಡುಕೊಡಲು ಎಲ್ಲ ರೀತಿಯಲ್ಲಿಯೂ ಆತನು ಸಿದ್ಧನಾಗಿದ್ದಾನೆಂಬುದಾಗಿ ತಿಳಿದಿದ್ದಾಗ್ಯೂ ಆತನಿಗೆ ಕೊನೆಯ ಒಂದು ಅವಕಾಶವನ್ನು ಯೇಸು ಮಾಡಿಕೊಡ್ತಾನೆ. ಆ 12 ಜನರಲ್ಲಿ ಆತನು ಯಾರಿರಬಹುದೆಂಬ ಪ್ರಶ್ನೆ ಉದ್ಭವಿಸಿತು. ಆಗ ಯೇಸು ಈ ತುತ್ತನ್ನ ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನ ಅದ್ದಿ ತೆಗೆದು ಇಸ್ಕರಿಯೋತ ಸೀಮೋನನ ಮಗನಾದ ಯೂದನಿಗೆ ಕೊಟ್ಟನು. ಯೂದನು ಕೂಡ ಯೇಸು ಆಯ್ಕೆ ಮಾಡಿದ 12 ಶಿಷ್ಯರಲ್ಲಿ ಒಬ್ಬನು. ಎಲ್ಲ ಶಿಷ್ಯರಂತೆ ಅವರವರ ದೇವರು ಕೊಟ್ಟಂಥ ವರ ತಲಾಂತುಗಳು ಅದನ್ನು ಉಪಯೋಗಿಸಲು ಯೇಸು ಅವಕಾಶ ಮಾಡಿಕೊಟ್ಟ.
ಯೂದನಿಗಾದರೂ ತನ್ನ ಶಿಷ್ಯ ಮಂಡಳಿಯಲ್ಲಿ ಶ್ರೇಷ್ಠವಾದ ಜವಾಬ್ದಾರಿಯನ್ನು ಕೊಟ್ಟ. ಒಬ್ಬ ಸಂಪೂರ್ಣ ಹಣಕಾಸಿನ ಆ ಜವಾಬ್ದಾರಿ, ಖಜಾಂಜಿಯಾಗಿ, ಟ್ರೆಜರರ್ ಆಗಿ ತನ್ನ ಜವಾಬ್ದಾರಿ ನಿರ್ವಹಿಸುವಂಥ ಆ ಸಮಯದಲ್ಲಿ ಅದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇರುವುದನ್ನು ಯೇಸು ಗಮನಿಸಿದ. ಆದರೆ ದೇವರ ಚಿತ್ತ ನೆರವೇರುವ ಹಾಗೆ, ದೇವರ ಉದ್ದೇಶ ನೆರವೇರುವ ಹಾಗೆ ಯೂದನು ಯೇಸುವನ್ನು ಹಿಡುಕೊಡಲು ಎಲ್ಲ ರೀತಿಯಲ್ಲಿಯೂ ತನ್ನನ್ನು ಒಪ್ಪಿಸಿಕೊಟ್ಟು ಮುಂದೆ ಸಾಗುತ್ತಾ ಇರುವ ಈ ಚಿತ್ರಣ ನಮ್ಮ ಮುಂದೆ ಬರುತ್ತದೆ. ಯೇಸು ಶಿಷ್ಯ ಮಂಡಳಿಯಲ್ಲಿ ಒಬ್ಬನು ಹಿಡುಕೊಡುತ್ತಾನೆಂಬುದಾಗಿ ಹೇಳುವಾಗ ಯೂದನಿಗೆ ಅದು ಬಹಳ ಸ್ಪಷ್ಟವಾಗಿ ತಿಳಿದಿತ್ತು. ಆದರೆ ಯೇಸುವಿನ ಮಾತನ್ನು ಆತನು ಸ್ವೀಕರಿಸಲಾರದಂತಹ ಸ್ಥಿತಿಗೆ ತಲುಪಿದ್ದ. ಆತನ ಸ್ಥಿತಿ, ಯೇಸು ಆ ತುತ್ತನ್ನು ಅದ್ದಿ ಕೊಟ್ಟಾಗಲೂ ಹೌದು ಕರ್ತನೇ, ಹೌದು ನನ್ನ ಸ್ವಾಮಿಯೇ, ನಾನು ನಿನ್ನನ್ನು ಹಿಡುಕೊಡಬೇಕೆಂಬ ಆಲೋಚನೆ ಮಾಡಿದೆ ಎಂಬುದಾಗಿ ಹೇಳಲಿಲ್ಲ. ಆ ತುತ್ತನ್ನು ತೆಗೆದುಕೊಂಡು ತನ್ನ ಕಾರ್ಯದಲ್ಲಿ ಮುಂದೆ ಸಾಗಲು ಆತನು ಎಲ್ಲ ರೀತಿಯಲ್ಲಿಯೂ ತನ್ನನ್ನು ಸಿದ್ಧಗೊಳಿಸಿದನು. ಪ್ರಿಯರೇ, ಶಿಷ್ಯರೆಲ್ಲರಿಗೂ ಆಶ್ಚರ್ಯ. ಯಾಕಂದರೆ ತಮ್ಮ ಜೊತೆಯಲ್ಲಿರುವವರು, ತಮ್ಮ ಸ್ನೇಹಿತನೇ, ತಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಯೇ ತಮ್ಮ ಸ್ವಾಮಿಯನ್ನು, ತಮ್ಮ ಗುರುವನ್ನು ಹಿಡುಕೊಡುತ್ತಾನೆಂಬ ಆ ವಿಚಾರವನ್ನು ಅವರು ಅರ್ಥ ಮಾಡಿಕೊಳ್ಳಲಾರದೆ ಹೋದರು. ನಾವು ವಾಕ್ಯದಲ್ಲಿ ಗಮನಿಸುವಾಗ ಅಲ್ಲಿ ಬರೆಯಲ್ಪಟ್ಟಂಥ ಮಾತು, ಯೂದನು ಹಣದ ಚೀಲವನ್ನು ಆತನು ಯಾವಾಗಲೂ ಹಿಡಿದುಕೊಂಡಿದ್ದ. ಆದ್ದರಿಂದ ಯೇಸು ಹೇಳಿದಂಥ ಮಾತು ಅಲ್ಲಿ ಯೇಸುವಿನ ಜೊತೆಯಲ್ಲಿದ್ದಂಥ ಊಟಕ್ಕೆ ಕೂತಂಥ ಯಾರಿಗೂ ಕೂಡ ಅದು ಏನೆಂಬುದಾಗಿ ಗೊತ್ತಾಗಲಿಲ್ಲ. ಅವರಲ್ಲಿ ಕೆಲವರು ಯೂದನು ಹಬ್ಬಕ್ಕಾಗಿ ನಮಗೆ ಬೇಕಾದ್ದನ್ನು ಕೊಂಡುಕೋ ಎಂಬುದಾಗಿ ಅಥವಾ ಬಡವರಿಗೆ ಏನಾದರೂ ಕೊಡು ಎಂಬುದಾಗಿಯೂ ಯೇಸು ಅವನಿಗೆ ಹೇಳುತ್ತಾನೆಂಬುದಾಗಿ ನೆನೆಸಿದರು. ಯಾಕಂದರೆ ಆತನ ಜವಾಬ್ದಾರಿ, ಆತನು ತನ್ನ ಕಾರ್ಯವನ್ನು ಮಾಡುವ ಹಾಗೆ ಅಥವಾ ಆತನಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಈ ರೀತಿ ಮುಂದೆ ಸಾಗೆಂಬುದಾಗಿ ಹೇಳಿದನು ಎಂಬುದಾಗಿ ಅವರು ನೆನೆಸಿದರು. ಆದರೆ ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿ ಆಗಿತ್ತು. ಆ ರಾತ್ರಿ ಯೂದನ ಜೀವನದಲ್ಲಿ ಬಹಳ ಒಂದು ಕಠಿಣವಾದ ಸ್ಥಿತಿಗೆ ನಡೆಸಿದ ರಾತ್ರಿ ಆಗಿತ್ತು. ಯಾಕಂದರೆ ದೇವರ ಚಿತ್ತ ನೆರವೇರುವುದಕ್ಕೆ ಯೂದನು ಕೂಡ ಒಬ್ಬ ಸಾಧನವಾಗಿ ದೇವರ ಆತನನ್ನು ನಡೆಸುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಯೇಸುವಿನ ಜೀವನದಲ್ಲಿ ಅನೇಕ ರೀತಿಯ ಆ ಘಟನೆಗಳನ್ನು ನಾವು ಗಮನಿಸ್ತೇವೆ. ಈಗಾಗಲೇ ನಾವು ಧ್ಯಾನಿಸಿದಂತಹ ಧ್ಯಾನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡುತ್ತಾ ಬಂದೆವು. ಇಂದು ದ್ರೋಹಿಯನ್ನು ಬಯಲಿಗೆ ತಂದದ್ದು ಅಥವಾ ದ್ರೋಹಿಗಳನ್ನು ಬಯಲಿಗೆ ತಂದದ್ದೆಂಬುದಾಗಿ. ದ್ರೋಹಿ ಯಾರು? ನಮ್ಮಲ್ಲಿ ಪ್ರಶ್ನೆ ಉಂಟಾಗ್ತದೆ. ಆ ದ್ರೋಹಿ ಬೇರೆ ಯಾರೂ ಅಲ್ಲ, ಯೇಸುವಿನ ಆಪ್ತ ಶಿಷ್ಯರಲ್ಲಿ 12 ಜನರಲ್ಲಿ ಒಬ್ಬನು. ಇದನ್ನು ನಾವು ಗಮನಿಸುವಾಗ ಯೇಸು ಆತನನ್ನು ಬಹಳವಾಗಿ ಪ್ರೀತಿಸಿದ. ಎಲ್ಲ ಶಿಷ್ಯ ಮಂಡಳಿಯಲ್ಲಿ ಬಹಳ ಶ್ರೇಷ್ಠವಾದ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಆತನನ್ನು ಆ ತನ್ನ ಗುಂಪಿನಲ್ಲಿ, ತನ್ನ ಶಿಷ್ಯ ಮಂಡಳಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಆತನನ್ನು ಉಪಯೋಗಿಸ್ತಾ ನಡೆಸ್ತಾ ಬಂದದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ಯೂದನು ತನ್ನ ಜೀವನದಲ್ಲಿ ತಾನು ಮಾಡಬೇಕೆಂಬುದಾಗಿ ಒಪ್ಪಂದ ಮಾಡಿಕೊಂಡ ಒಪ್ಪಂದಕ್ಕೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಯೇಸು ಆತನನ್ನು ಅಥವಾ ಶಿಷ್ಯ ಮಂಡಳಿಯನ್ನು
ಎಲ್ಲರನ್ನು ಒಟ್ಟಾಗಿ ಎಚ್ಚರಿಸಿದಾಗ್ಯೂ ಆ ಎಚ್ಚರಿಕೆಯ ಮಾತು ಯೂದನ ಕಿವಿಗೆ ಬೀಳಲೇ ಇಲ್ಲ. ಇಂದು ಈ ವಾಕ್ಯ ಪರಿಚ್ಛೇದಗಳನ್ನು ಧ್ಯಾನಿಸುವಂತ ನಾವು ನಮ್ಮ ಜೀವನದಲ್ಲಿಯೂ ನಾವು ಕೂಡ ನಮ್ಮ ಸ್ವಾಮಿಗೆ, ನಮ್ಮ ದೇವರಿಗೆ, ನಮ್ಮ ರಕ್ಷಕನಾದ ಯೇಸು ಮೆಚ್ಚದ ರೀತಿಯ ಜೀವನವನ್ನು ಪದೇ ಪದೇ ಮಾಡುವವರಾಗಿದ್ದೇವೆ. ಯಾವ ರೀತಿ ಯೂದನು ಯೇಸುವನ್ನ ಹಿಡಿದುಕೊಡುವಂತ ಆ ಬಹಳ ನೋವಿನ ಸಂಗತಿಯನ್ನು ನಾವಿಲ್ಲಿ ಗಮನಿಸ್ತೇವೆ. ನಾವು ಕೂಡ ನಮ್ಮ ಸ್ವಾಮಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಆತನು ನಮ್ಮಿಂದ ಬಯಸದ, ನಾವು ಆತನಿಗೆ ವಿಧೇಯರಾಗಬೇಕಾದಲ್ಲಿ, ನಾವು ಆತನು ಮೆಚ್ಚದ ಜೀವನದಲ್ಲಿ ಮುಂದೆ ಸಾಗುವಾಗ ಆತನ ವಾಕ್ಯ ನಿನ್ನ ಜೀವನವನ್ನು ಎಚ್ಚರಿಸ್ತದೆ. ಯೂದನನ್ನು ಶಿಷ್ಯ ಮಂಡಳಿಯ ಜೊತೆಯಲ್ಲಿ ಆತನು ಪ್ರೀತಿಸಿದಂಥ, ಅತಿಯಾಗಿ ಪ್ರೀತಿಸಿದಂಥ ಆ ಶಿಷ್ಯ ಮಂಡಳಿಯ ಎದುರು ಪ್ರಶ್ನಿಸ್ತಾನೆ, ಅಥವಾ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುತ್ತಾನೆಂಬಂಥ ಆ ಎಚ್ಚರಿಕೆಯ ಮಾತು. ಪ್ರಿಯರೇ, ಇದನ್ನು ನಾವು ಗಮನಿಸುವಾಗ ನಾವು ದೇವರ ವಾಕ್ಯವನ್ನು ಬಹಳವಾಗಿ ಪ್ರೀತಿಸ್ತಾ ಆತನ ವಾಕ್ಯಕ್ಕೆ ವಿಧೇಯರಾಗಿ, ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಾಗಲೂ ಪದೇ ಪದೇ ಬಿದ್ದು ಹೋಗುವವರಾಗಿದ್ದೇವೆ. ಆದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ದೇವರ ವಾಕ್ಯ ನಿನ್ನ ಜೀವನದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. ನಮ್ಮ ಜೀವನವನ್ನು ಪರಿವರ್ತಿಸಲು ಅವಕಾಶ ಮಾಡಿಕೊಡುತ್ತದೆ. ಯೂದನಿಗೆ ಇಂಥ ಅವಕಾಶ ಕೊಡಲ್ಪಟ್ಟಿದೆ, ಆದರೆ ಯೂದನು ಅದನ್ನು ಕಳೆದುಕೊಂಡನು. ನಾವು ನಮ್ಮ ರಕ್ಷಕನ ಪ್ರೀತಿ, ನಮ್ಮ ರಕ್ಷಕನ ಜೊತೆಯಲ್ಲಿ ಜೀವಿಸುವಂಥ ಜೀವನ, ಇದರಿಂದ ಎಂದಿಗೂ ನಾವು ದೂರ ಹೋಗುವುದು ಬೇಡ. ನಮಗಿರುವಂಥ ಸದವಕಾಶ ನಮ್ಮ ರಕ್ಷಕನನ್ನು ಆತುಕೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನೊಂದಿಗೆ ನಾವು ಜೀವನ ಮಾಡಬೇಕಾದವರು. ಶಿಷ್ಯ ಮಂಡಳಿ ಯಾವ ರೀತಿಯಲ್ಲಿ ಯೇಸು ಹೇಳಿದಂಥ ಪ್ರಶ್ನೆಗೆ ಶಿಷ್ಯರೆಲ್ಲರೂ ಅನುಮಾನಕ್ಕೆ ಒಳಗಾದರು. ಯಾರಿರಬಹುದು? ನಾನು, ಅವನ, ಇನ್ನೊಬ್ಬನ ಎಂಬಂಥ ಪ್ರಶ್ನೆ ಅವರಲ್ಲಿ ಉದ್ಭವಿಸಿತು. ಅವರು ಒಬ್ಬರನ್ನೊಬ್ಬರು ನೋಡುವರಾದರು ಮತ್ತು ಬಹಳ ದುಃಖದಿಂದ, ಸ್ವಾಮಿ, ನಾನಲ್ಲವಲ್ಲ ಎಂಬ ಆ ಪ್ರಶ್ನೆ ಅವರ ಮುಂದೆ ಪ್ರತಿಯೊಬ್ಬೊಬ್ಬರಲ್ಲಿಯೂ ಬಂದಿತು. ಆದರೆ ಯೂದನಿಗೆ ಆ ಪ್ರಶ್ನೆ ಬರಲೇ ಇಲ್ಲ. ಯೂದನ ಜೀವನದಲ್ಲಿ ಆತನು ಯೇಸುವಿನ ಮಾತುಗಳನ್ನು ಕೇಳಲಾರದ ಹಾಗೆ, ಯೇಸುವಿನ ಎಚ್ಚರಿಕೆಯನ್ನು ಆತನು ಗಮನಿಸದ ಹಾಗೆ ಆತನ ಹೃದಯವನ್ನು ಆತನು ಕಠಿಣ ಮಾಡಿಕೊಂಡಿದ್ದ. ಯೂದನ ಜೀವನದಲ್ಲಿ ನಾವು ಗಮನಿಸುವಂತ ಮಾತು, ನಾವು ಆತನಿಂದ ಕಲಿಯಬೇಕಾದದ್ದೇನು? ಯೂದನಿಗೆ ಕೊನೆಯ ಸಮಯದಲ್ಲಿಯೂ ಯೇಸು ಅವಕಾಶ ಮಾಡಿಕೊಟ್ಟ. ಆದರೆ ಯೂದನು ಆ ಯೇಸುವಿನ ಪ್ರೀತಿಯ ಮಾತುಗಳಿಗೆ, ತನ್ನ ಜೊತೆಯಲ್ಲಿದ್ದಂಥ ಇತರ ಶಿಷ್ಯರೊಂದಿಗೆ ಆತನು ಯಾವುದನ್ನು ಕೂಡ ಗಮನಿಸಲಾರದೆ ಆತನು ಆ ತುತ್ತನ್ನು ತೆಗೆದುಕೊಂಡು ಕೂಡಲೇ ಹೊರಗೆ ಹೋದನು. ತನ್ನ ಕಾರ್ಯವನ್ನು ಮಾಡುವುದಕ್ಕಾಗಿ ಆತನು ತನ್ನನ್ನು ಸಿದ್ಧಪಡಿಸಿಕೊಂಡನು. ಯೇಸು ಕೂಡ ಹೇಳುವಂಥದ್ದು, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು. ಯೇಸುವಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಯೂದನು ದ್ರೋಹ ಮಾಡಿ ತನ್ನನ್ನು ಹಿಡು ಕೊಡಲಿದ್ದಾನೆ. ಆ ಹಿಡು ಕೊಡುವಂಥ ಉದ್ದೇಶ ನೆರವೇರಬೇಕು. ಆದ್ದರಿಂದ ಯೂದನೇ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು. ಯೂದನು ಆ ರೀತಿ ಕಾರ್ಯ ಮಾಡಿದನು. ಪ್ರಿಯರೇ, ನನ್ನನ್ನು ಕೇಳುತ್ತಿರುವಂಥ
ಎಲ್ಲರೂ ಕೂಡ ನಾವು ಮನಸ್ಸಿನಲ್ಲಿ ಕರ್ತನು ಎಚ್ಚರಿಸುವಂತ ಮಾತನ್ನು ನಾವು ಗಮನಿಸೋಣ. ಆತನು ಒಪ್ಪಿಸಲ್ಪಡುವುದು ಅದು ಪ್ರವಾದನೆಯ ವಾಕ್ಯದಂತೆ. ಆದರೂ ಆತನನ್ನು ಒಪ್ಪಿಸಿಕೊಟ್ಟದಕ್ಕೆ ಯೂದನ ದ್ರವ್ಯಾಶೆಯು ದ್ರೋಹ ಭಾವವು ಕಾರಣವಾದ್ದರಿಂದ ಅವನ ದುಷ್ಕರ್ಮಕ್ಕೆ ಬರುವ ಫಲವನ್ನ ಸ್ವಾಮಿ ತಿಳಿಸಿದನು. ಅಯ್ಯೋ ನಿನ್ನ ಗತಿ ಏನು ಹೇಳಲಿ, ಹಮ್ಮಿನವರೆಲ್ಲ ಆತನ ಮುಂದೆ ನಿಲ್ಲರು, ಪಾತಕ ಮಾಡುವವರನ್ನೆಲ್ಲ ಆತನು ಹಾಗೆ ಮಾಡುತ್ತಾನೆ. ಕೀರ್ತನೆ 5ನೇ ಅಧ್ಯಾಯ 5ನೇ ವಚನ. ಇದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಮಾತು. ಕರ್ತನು ರೊಟ್ಟಿಯ ತುಂಡನ್ನು ಅದ್ದಿ ಇಸ್ಕರಿಯೋತ ಯೂದನಿಗೆ ಕೊಟ್ಟನು. ಹಾಗೆ ದೇವರು ಯಾರ್ಯಾರಿಗೆ ವರಗಳನ್ನು ಕೊಡುತ್ತಾನೋ ಅವರೆಲ್ಲ ಆತನ ಪ್ರೀತಿಯ ಮಕ್ಕಳೆಂದು ನಾವು ನೆನೆಸ್ತೇವೆ. ಆದರೆ ದೇವರ ಕೈಯಿಂದ ವರಗಳನ್ನು ಹೊಂದುವಾಗಲೆಲ್ಲ ದೇವರು ಅದನ್ನು ಯಾಕೆ ನನಗೆ ಕೊಟ್ಟನು, ಶಾಪಕ್ಕಾಗಿ ನನಗೆ ಕೊಟ್ಟನು, ಆಶೀರ್ವಾದಕ್ಕಾಗಿ ಕೊಟ್ಟನು ಎಂಬುದಾಗಿ ನಾವು ಶೋಧಿಸಿ ತಿಳಿದುಕೊಳ್ಳುವಂಥದ್ದು ಅದು ಬಹಳ ಅಗತ್ಯವಾಗಿದೆ. ಕೀರ್ತನೆ 92ನೇ ವಚನದಲ್ಲಿ ನಾವು ಗಮನಿಸುವ ಮಾತು, ದುಷ್ಟನು ಹುಲ್ಲಿನ ಹಾಗೆ ಚುಗುರುವಾಗ, ಪಾತಕ ಮಾಡುವರೆಲ್ಲರೂ ಅರಳುವಾಗ ಅವರು ಎಂದೆಂದಿಗೂ ನಿರ್ಮೂಲವಾಗುವ ಹಾಗೆ ಆಗುವುದೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕರುಣೆಯುಳ್ಳ ರಕ್ಷಕನ ಬಾಯಿಂದ ಅಯ್ಯೋ ನಿನ್ನ ಗತಿ ಏನು ಹೇಳಲಿ ಎಂದು ಮಾತು ಬರುವಂಥದ್ದು ಅದು ಎಷ್ಟು ಭಯಂಕರವಾಗಿದೆ. ಈ ಪ್ರಕಾರ ಆತನು ಯಾರ ವಿಷಯದಲ್ಲಿ ಹೇಳಬೇಕಾಗುತ್ತದೋ ಅಂಥವನು ಇಹ ಪರಗಳಲ್ಲಿ ಆತನ ದುರ್ಗತಿ. ಅವನು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಪಾಪದಲ್ಲಿ ನೆಲೆಯಾಗಿ ದುಷ್ಕರ್ಮಗಳಲ್ಲಿ ಸಂತೋಷಪಟ್ಟು ಕಡೆಗೆ ಪರೋಹನಂತೆ ನಾಶವಾಗಿ ಹೋಗುವನು. ಯಾರೂ ನಾಶವಾಗಬಾರದು ಎಂಬುದು ಅದು ದೇವರ ಉದ್ದೇಶ. ಆದ್ದರಿಂದಲೇ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಯಾರು ನಾಶವಾಗಬಾರದು, ಇದು ದೇವರ ಉದ್ದೇಶ. ಯೇಸು ತನ್ನ ಆಪ್ತ ಶಿಷ್ಯರಲ್ಲಿ ಒಬ್ಬನು ಆ ನಾಶನದ ಕಡೆಗೆ ನಡೆಯುತ್ತಿರುವಾಗ ಆತನ ಕೊನೆಯ ಎಚ್ಚರಿಕೆ, ಆ ಎಚ್ಚರಿಕೆಯ ಮಾತುಗಳು ಆ ತುತ್ತನ್ನು ಅದ್ದಿ ಕೊಡುವ ಆ ಸಮಯದವರೆಗೂ ಯೂದನಿಗೆ ತನ್ನನ್ನು ತಿಳಿದುಕೊಳ್ಳಲು, ತನ್ನನ್ನು ಬದಲಾಯಿಸಿಕೊಳ್ಳಲು ಯೇಸು ಅವಕಾಶ ಮಾಡಿಕೊಟ್ಟ. ಹಲವು ಬಗೆಯಿಂದ ಯೇಸು ಆತನನ್ನು ಎಚ್ಚರಿಸಿದನು. ಆದರೆ ಅವನಾತನ ಪರಿಶುದ್ಧ ಮಾತುಗಳಿಗೆ, ವಾಕ್ಯಗಳಿಗೆ ಎಡೆ ಕೊಡದೆ ಸೈತಾನನಿಗೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಕೆಟ್ಟು ಹೋದನು. ಪ್ರಿಯರೇ, ನಾವಿಂದು ಈ ವಾಕ್ಯವನ್ನು ಗಮನಿಸುವಾಗ ದೇವರು ಕೊಟ್ಟಂತ ಅತ್ಯಮೂಲ್ಯವಾದ ಈ ಪರಿಶುದ್ಧ ದಿವಸಗಳು, ಸಮಾಧಾನಗಳಲ್ಲಿ ನಮ್ಮನ್ನು ನಾವು ತಿದ್ದಿಕೊಳ್ಳಲು, ನಮ್ಮಲ್ಲಿರುವಂಥ ತಪ್ಪು ಅಪರಾಧ ಒಪ್ಪಿಕೊಂಡು ಅರಿಕೆ ಮಾಡಲು, ನಮ್ಮ ರಕ್ಷಕನ ಆ ತ್ಯಾಗ ಸಮರ್ಪಣೆಯ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪದೇ ಪದೇ ನಾವು ವಾಕ್ಯವನ್ನು ಧ್ಯಾನಿಸ್ತಾ ವಾಕ್ಯದ ಮೂಲಕ ಕೊಡುವಂಥ ಎಚ್ಚರಿಕೆಯನ್ನು ವಾಕ್ಯವು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ನಾವೆಲ್ಲಿ ನಮ್ಮನ್ನು ತಿದ್ದಿಕೊಳ್ಳಬೇಕು, ನಾವು ಎಲ್ಲಿ ಬದಲಾಯಿಸಿಕೊಳ್ಳಬೇಕು, ಇದನ್ನು ನಾವು ಪ್ರಶ್ನೆ ಮಾಡಿಕೊಂಡು ನಮ್ಮ ಜೀವನವನ್ನು ನಮ್ಮ ಕರ್ತನಿಗೆ ಒಪ್ಪಿಸಿಕೊಟ್ಟು ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂಥದ್ದು ಅದು ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಇದನ್ನೇ ನಮ್ಮಲ್ಲಿ ಬಯಸುವಂಥದ್ದು. 11 ಮಂದಿ ಶಿಷ್ಯರು ಕರ್ತನನ್ನು ನೋಡಿ ನಿನ್ನನ್ನು ಹಿಡುಕೊಡುವವನು ನಾನು ಎಂದು ಕೇಳಿದ್ದರಿಂದ ಅವರಲ್ಲಿ ಆ ಯಥಾರ್ಥವಾದ ಪ್ರೀತಿಯನ್ನು ನಾವು ಗಮನಿಸ್ತೇವೆ. ತಮ್ಮ ಜೀವನದಲ್ಲಿ
ಅವರಿಗೆ ಕೊಡಲ್ಪಟ್ಟಂಥ ಎಲ್ಲ ಅವಕಾಶಗಳನ್ನು ಉತ್ತಮವಾದ ರೀತಿಯಲ್ಲಿ ಅವರು ಉಪಯೋಗಿಸಿಕೊಂಡರು. ದ್ರೋಹಿ ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ದ್ರೋಹಿಗಳನ್ನು ಬಯಲಿಗೆ ಹಾಕಿದ್ದು ಎಂಬುದಾಗಿ ಇಂದಿನ ಪರಿಚ್ಛೇದ ತಿಳಿಸಲ್ಪಡುತ್ತದೆ. ಯಾರ ಜೊತೆಯಲ್ಲಿ, ಯಾರ ಆ ಸ್ನೇಹದಲ್ಲಿ, ಆಪ್ತರಾಗಿ ಜೀವಿಸುವಂಥ ಜೀವನದಲ್ಲಿ ಯೂದನು ಮಾಡಿದ ದ್ರೋಹ, ಸ್ವಾಮಿ ದ್ರೋಹ. ತನ್ನ ಸ್ವಾಮಿಯನ್ನೇ ಹಿಡುಕೊಟ್ಟು ಯೂದನು ಇಡೀ ಶಿಷ್ಯ ಮಂಡಳಿಯಲ್ಲಿ ಬಹಳ ದುಃಖಕ್ಕೆ ಅಥವಾ ನೋವಿಗೆ ಒಳಮಾಡುವಂಥ ವ್ಯಕ್ತಿಯಾದ. ನಾವು ಈ ದಿನದಲ್ಲಿ ಈ ವಾಕ್ಯವನ್ನು ಆಲೋಚನೆ ಮಾಡುವಾಗ ನಮ್ಮ ಜೀವನ ಅದು ಆತನ ಕೈಗಳಲ್ಲಿದೆ. ನಾವು ಸಂಗೀತದಲ್ಲಿ ಒಂದು ಸಂಗೀತವನ್ನು ಈ ರೀತಿಯಲ್ಲಿ ಗಮನಿಸ್ತೇವೆ. ಆ ವಾಕ್ಯವನ್ನು ನಾವು ಗಮನಿಸುವಾಗ, ಹಣ್ಣಿಲ್ಲದಂಥ ಮರವು ನಾನಾಗಲೊಲ್ಲೆನು, ತಂಪುಳ್ಳ ಪ್ರಾಣಸ್ಥಿತಿಯು ನಂಗಿರಬಾರದು, ವಿಶ್ವಾಸ ಬಲಪಡಿಸಿ ಹೃಜ್ವಾಲೆ ಹೊತ್ತಿಸು, ನನ್ನಲ್ಲಿ ನಿನ್ನ ಕಾರ್ಯದಿ ವಾತ್ಸಲ್ಯ ಹುಟ್ಟಿಸು, ನೀ ಶಿಕ್ಷೆ ರಕ್ಷೆ ನಡೆಸಿ ನನ್ನನ್ನು ಪಾಲಿಸು, ಇನ್ನಾಗೋ ಎಲ್ಲ ಯುದ್ಧದಿ ವಿಜಯಗೊಳಿಸು, ಹೀಗಾಗಿ ಮೋಕ್ಷ ಸ್ಥಳಕ್ಕೆ ನಾ ಯೋಗ್ಯನಾಗುವೆ, ಸಮಸ್ತ ಸ್ತೋತ್ರ ಕೃಪೆಗೆ ಎಂದಲ್ಲಿ ಹಾಡುವೆ. ಈ ವಾಕ್ಯ ಪರಿಚ್ಛೇದವನ್ನು ಧ್ಯಾನಿಸಲು ಅವಕಾಶ ಕಲ್ಪಿಸಿಕೊಟ್ಟಂಥ ಬಿಗ್ ಜೆ ಮೀಡಿಯಾ ಇದರ ನಿರ್ದೇಶಕರು ಪ್ರಶಾಂತ್ ಚತನ್ನ, ಅದೇ ರೀತಿ ಎಲ್ಲರಿಗೂ, ಸಿಬ್ಬಂದಿ ವರ್ಗದ ಎಲ್ಲರಿಗೂ ಕೂಡ ಉಪಕಾರಗಳನ್ನು ತಿಳಿಸ್ತೇನೆ. ನನ್ನನ್ನು ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ಈ ವಾಕ್ಯದ ಎಚ್ಚರಿಕೆ ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಾವು ಯೇಸುವಿನ ಪ್ರೀತಿಯಲ್ಲಿ ಆತನ ಎಚ್ಚರಿಕೆಯ ಮಾತುಗಳಿಗೆ ಕಿವಿಗೊಡುತ್ತಾ ನಮ್ಮ ಧ್ಯಾನಗಳನ್ನು ಮುಂದುವರಿಸೋಣ. ದೇವರು ಈ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಯಾವಾಗಲೂ ಆಶ್ರಯಿಸಿ ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ಈ ವರ್ಷದಲ್ಲಿಯೂ ನೀನು ನಮಗೆ ಅನುಗ್ರಹಿಸಿಕೊಟ್ಟಂಥ ಈ ಕೃಪಾ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನೀನು ವಾಕ್ಯದ ಜೊತೆಯಲ್ಲಿ ನಮ್ಮ ಸಂಗಡ ಮಾತನಾಡುವಂಥ ನಮ್ಮ ದೇವರು, ಈ ದಿನದ ವಾಕ್ಯ ಪರಿಚ್ಛೇದದ ಬೆಳಕಿನಲ್ಲಿಯೂ ನೀನು ಕೊಟ್ಟಂಥ ಎಲ್ಲ ಎಚ್ಚರಿಕೆಗಾಗಿ, ನಿನ್ನ ಆಪ್ತ ಶಿಷ್ಯನಾದಂಥ ಯೂದನ ಆ ದ್ರೋಹಿಯನ್ನು ನೀನು ಬಯಲಿಗೆ ಎಳೆದಾಗ್ಯೂ ಅದನ್ನು ತಿಳಿದುಕೊಳ್ಳಲಾರದಂಥ ಸ್ಥಿತಿಗೆ ಯೂದನು ತಲುಪಿದ್ದನ್ನು ಗಮನಿಸ್ತೇವೆ. ನಾವು ಕರ್ತನೇ ಈ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ನಮ್ಮನ್ನು ಕರ್ತನೇ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಿನಗೆ ವಿಧೇಯರಾದ ಜೀವನದಲ್ಲಿ ಮುಂದೆ ಸಾಗಲು ಎಲ್ಲರನ್ನ ಆಶೀಸ್ ನಡೆಸಿ. ತಿರುಗೊಂದು ಆವೃತ್ತಿ ಕೇಳುತ್ತಿರುವಂಥ ಎಲ್ಲ ಕೇಳುಗರನ್ನು, ಅದೇ ರೀತಿ ಬಿಗ್ ಜೆ ಮೀಡಿಯಾ ಇದರ ಕರ್ತನೆ ನಿರ್ದೇಶಕರನ್ನು, ಅವರ ಕುಟುಂಬವನ್ನು, ಇಲ್ಲಿ ಸೇವೆ ಮಾಡುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ನಿನ್ನ ಪ್ರೀತಿಯ ಪರಿಪಾಲನೆಯಲ್ಲಿ ಮುನ್ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು ದೇವರೇ, ಆಮೆನ್. ಬಿಗ್ ಜೆ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈ ಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಬಿಗ್ ಜೆ ಮೀಡಿಯಾ ನೆಟ್ವರ್ಕ್, 2ನೇ ಮಹಡಿ, ಗ್ರೇಸ್ ಪ್ಲಾಜಾ, ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ, ಕೊರಂಕ್ರಪಾಡಿ, ಉಡುಪಿ 576101. ನಮ್ಮ ದೂರವಾಣಿ ಸಂಖ್ಯೆ 082025291117 ಹಾಗೂ 8884395777. ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ. ಕಾರ್ಪೊರೇಷನ್ ಬ್ಯಾಂಕ್, ಖಾತೆಯ ಹೆಸರು ಬಿಗ್ ಜೆ ಸೇಟ್ಲೈಟ್, ಖಾತೆ ಸಂಖ್ಯೆ 5201126266640386, ಶಾಖೆ ಉಡುಪಿ. ನಮ್ಮ ಗೂಗಲ್ ಪೇ ಸಂಖ್ಯೆ 8884123777.
ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ದಯಮಾಡಿ SMS ಅಥವಾ ವಾಟ್ಸ್ಆಪ್ ಮೂಲಕ ಈ ಸಂಖ್ಯೆಗೆ ತಿಳಿಸಿರಿ. ನಮ್ಮ ಸಂಖ್ಯೆ 8884395777. ನಮ್ಮ ಖಾತೆ ಸಂಖ್ಯೆ ಹೆಸರು ಬಿಗ್ ಜೆ ಮೀಡಿಯಾ ನೆಟ್ವರ್ಕ್, ಕಾರ್ಪೊರೇಷನ್ ಬ್ಯಾಂಕ್, ಶಾಖೆ ಉಡುಪಿ. ಖಾತೆ ಸಂಖ್ಯೆ 52010100018274.